ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಸರ್, 100 ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಹೌದು, ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ 100 ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ನಮ್ಮ ರಾಜ್ಯದವರು. ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದರೆ ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರಿಗೆ. ಸೊ ನಾವು ಈಗ ಅವರು BJP ಗೌರ್ಮೆಂಟ್ ಇತ್ತು, ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ, ಯೂನಿವರ್ಸಿಟಿ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ, ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗಲೂ. ಆ ಹೆಸರಿನಲ್ಲಿ 100 ಖಾತಾ 100 ಕಚೇರಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ ಸಿದ್ಧತೆ ಆಗ್ತಾಯಿದೆ. ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ. ಅವ್ರು ಬರ್ತಾರೆ, ಫೌಂಡೇಶನ್ ಹಾಕ್ತಾರೆ. ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ, ಭಾಳ ಸಂತೋಷ. ಸೊ ಆ ಕೆಲಸನ 100 ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ 100. ಅದಾದಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ಡೇಟ್ ಅವ್ರು ಕೊಡ್ತಾರೆ ನನಗೆ, ಎಲೆಕ್ಷನ್ ಮುಗಿಲಿ. ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಅದನ್ನು. ಅವರು ದಿನ ಹೋಗ್ತಾ ಇರ್ತೀನಿ ರೀ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರು ಭೇಟಿ ಮಾಡೋಕ್ಕೆ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೋಗ್ತೀನಿ, ರೆಸ್ಟ್ ತೊಗೊಳಕ್ಕೂ ಹೋಗ್ತೀನಿ, ಶಾಪಿಂಗೂ ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ, ಎಲ್ಲರಿಗೂ ಭೇಟಿ ಮಾಡಕ್ಕೆ ಹೋಗ್ತೀನಿ. ಸರ್, ಈ ಹಿಂದೆ ನೀವು ಬ್ಯಾನರ್ಸ್ ಫ್ಲೆಕ್ಸಸ್ ಹಾಕಿದಾಗ ನಿಮ್ಮ ಪಾರ್ಟಿ ವರ್ಕರ್ಸ್ ಹಾಕಿದ್ರು ರಿಮೂವ್ ಮಾಡಬೇಕು ಅಂತ ಎಲ್ಲಾನು ಕಿತ್ತಾಕ್ಸ್ಬೇಕು. ಈಗ ಕಿತ್ತಾಕ್ಸಕ್ಕೆ ಹೇಳಿದ್ದೀನಿ ನಾನು. ಈಗ ನೀವು ವಾಕ್ ಮಾಡಿದ 6 ವೀಕ್ಸ್ ಅಲ್ಲೂ ಹಾಕಿರೋ ಬ್ಯಾನರ್ಸ್ ಎಲ್ಲ ಹಂಗೆ ಇದೆ. ಅಲ್ಲ, ಅದು ಗೌರ್ಮೆಂಟ್ಗೆ ಹಾಕಿರೋದು, ಗೌರ್ಮೆಂಟ್ ಪ್ರಮೋಷನ್. ಗೌರ್ಮೆಂಟ್ ನಾವು ಜನಕ್ಕೆ ತಿಳಿಸ್ಬೇಕಲ್ಲ. ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ, ಎಲ್ಲರೂ ಆಕ್ಷನ್ ತಗೋತಾರೆ, ಎಲ್ಲರ ಮೇಲೂ ಕೇಸ್ ಇಷ್ಟು ಮಾಡ್ತಾರೆ. ಈಗ ಫಸ್ಟು ರಿಜ್ವಾನ್ ಮೇಲೂ ಹಾಕ್ತಾರೆ, ಇವ್ರ ಮೇಲೂ ಹಾಕ್ತಾರೆ. ಈಗ ಫಸ್ಟು ಹ್ಯಾರಿಸ್ ಮೇಲೂ ಹಾಕ್ತಾರೆ. ನೋಡಪ್ಪ, ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು. ಮೆಟ್ರೋ ಏನೇ ಮುಂದಕ್ಕೆ ಮಾಡಿದ್ರು ಡಬಲ್ ಡೆಕ್ಕರ್ ಮಾಡಬೇಕು. ಅದಕ್ಕೆಲ್ಲ DPR ರೆಡಿ ಮಾಡ್ತಾಯಿದ್ದೀವಿ. ಸೆಂಟ್ರಲ್ ಮಿನಿಸ್ಟ್ರು 30 ತಾರೀಕಲ್ಲಿ ಕೆಲವು ವಿಚಾರಕ್ಕೆ ಬರ್ತಾ ಇದ್ದಾರೆ, ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ. ಪ್ರೈಮ್ ಮಿನಿಸ್ಟ್ರಿಗೂ ಹೋಗಿ ತಿಳಿಸ್ತೀವಿ. ಸದ್ಯ ಅವರೇನೋ ದುಡ್ಡು ಕೊಡ್ತಾ ಇಲ್ಲ, ಬರೀ 13-14% ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ, ಮಿಕ್ಕಿದೆಲ್ಲ ನಮ್ಮದೇ ದುಡ್ಡು. ನಾವು ಆದರೂ ಕೂಡ ನಮ್ಮ ಡ್ಯೂಟಿ ಅದು, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಸ್, ಐ ಮೆಟ್ ಮೋಹನ್ ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರ್ಯಾರೋ ಕೆಲವ್ರನ್ನೆಲ್ಲ ಥರ ಮಾತಾಡಿದ್ದೀನಿ. ಅದನ್ನು ನಾನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನು ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡೋಕ್ಕಾಗಲ್ಲ. ದೇ ಆರ್ ಬೆಂಗಳೂರು, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ಟೆಲ್. ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಕೆಲಸ ಮಾಡಬೇಕಾದ್ರೆ, ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾದ್ರೆ ಭಾಳ ವಿಚಾರಗಳಿದೆ. ಈಗ ಹೆಂಗೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿಲಿ ಏನು ಬೇಕಾದ್ರೂ ಮಾಡ್ಬೋದು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೇಸಿಲಿ ಭಾಳ ಕಾನೂನು ಚೌಕಟ್ಟುಗಳಿದೆ. ಆ ಕೆಲಸದಲ್ಲಿ ಮಾಡಬೇಕು. ಅವ್ರನ್ನೂ ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ. ನಮ್ಮ ಏನು ಮೇಜರ್ ಕಮಿಟಿ ಇದೆಯಲ್ಲ, ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳೋಕೆ ರೆಡಿ ಇದ್ದೀವಿ. ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು, ರಾತ್ರಿ ಮಾತಾಡಿದ್ದು ನಿಜ. ಏನು ಅವರು ಏನು ಮಾಡ್ತೀರಿ ಹಂಗಂತ. ನಾನು ಬೆಂಗಳೂರು ನಾಗರಿಕರವರು, ಟ್ಯಾಕ್ಸ್ ಪೇಯರ್ಸು, ವಿ ಆರ್ ಟು ರೆಸ್ಪೆಕ್ಟ್ ದೆಮ್, ವಿಲ್ ರೆಸ್ಪೆಕ್ಟ್ ದೆಮ್. ಬಟ್ ಐ ಆಮ್ ಟೆಲಿಂಗ್ ದೆಮ್ ಡೋಂಟ್ ಹರ್ಟ್, ಬಿ ಸಜೆಷನ್ ಕೊಡಿ ಅಂತ ಹೇಳಿದ್ದೀನಿ. ದೇ ಹ್ಯಾವ್ ಅಗ್ರೀಡ್. ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ಸರ್, 100 ಕಾಂಗ್ರೆಸ್ ಕಚೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಹೌದು, ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಆ 100 ವರ್ಷ ಆದಮೇಲೆ ಅವತ್ತು ಗಾಂಧಿಯವರಿದ್ದರು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ನಮ್ಮ ರಾಜ್ಯದವರು. ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದರೆ ದೇವಸ್ಥಾನ ಇದ್ದಂಗೆ ನಮ್ಮ ಕಾರ್ಯಕರ್ತರಿಗೆ. ಸೊ ನಾವು ಈಗ ಅವರು BJP ಗೌರ್ಮೆಂಟ್ ಇತ್ತು, ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ, ಯೂನಿವರ್ಸಿಟಿ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಒಂದು
ಕಚೇರಿ ಯಾರು ಜನರಿಗೆ ಪಬ್ಲಿಕ್ ಮೀಟ್ ಮಾಡೋಕ್ಕೆ, ಕಾರ್ಯಕರ್ತರು ಮೀಟ್ ಮಾಡೋಕ್ಕೆ ಒಂದು ಸಣ್ಣ ಕಚೇರಿ ಮಾಡಿಕೊಡಿ ಅಂತ ಹೇಳಿದ್ದೀನಿ ಇಡೀ ರಾಜ್ಯದ ಉದ್ದಗಲೂ. ಆ ಹೆಸರಿನಲ್ಲಿ 100 ಖಾತಾ 100 ಕಚೇರಿ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ ಸಿದ್ಧತೆ ಆಗ್ತಾಯಿದೆ. ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ದೇನೆ. ಅವ್ರು ಬರ್ತಾರೆ, ಫೌಂಡೇಶನ್ ಹಾಕ್ತಾರೆ. ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ, ಭಾಳ ಸಂತೋಷ. ಸೊ ಆ ಕೆಲಸನ 100 ಆಫೀಸ್ಗಳನ್ನ ಮಾಡಲಿಕ್ಕೆ ಕಂಪಲ್ಸರಿ 100. ಅದಾದಮೇಲೆ ಎಷ್ಟು ಬೇಕಾದ್ರೂ ಆಗ್ಬೋದು. ಡೇಟ್ ಅವ್ರು ಕೊಡ್ತಾರೆ ನನಗೆ, ಈ ಎಲೆಕ್ಷನ್ ಮುಗಿಲಿ. ದೆಹಲಿಗೆ ಹೋಗೋದು ಏನಾದ್ರು ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಅದನ್ನು. ಅವರು ದೆಹಲಿ ಪ್ರವಾಸ ದಿನ ಹೋಗ್ತಾ ಇರ್ತೀನಿ ರೀ, ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಲಿಕ್ಕೆ, ಹೈಕಮಾಂಡ್ ನಾಯಕರು ಭೇಟಿ ಮಾಡೋಕ್ಕೆ ಹೋಗ್ತೀನಿ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೋಗ್ತೀನಿ, ರೆಸ್ಟ್ ತೊಗೊಳಕ್ಕೂ ಹೋಗ್ತೀನಿ, ಶಾಪಿಂಗೂ ಹೋಗ್ತೀನಿ, ಕೋರ್ಟ್ ಕೇಸ್ಗೂ ಹೋಗ್ತೀನಿ, ಎಲ್ಲರಿಗೂ ಭೇಟಿ ಮಾಡೋಕ್ಕೆ ಹೋಗ್ತೀನಿ. ಸರ್, ಈ ಹಿಂದೆ ನೀವು ಬ್ಯಾನರ್ಸ್ ಫ್ಲೆಕ್ಸಸ್ ಹಾಕಿದ್ದಾಗ ನಿಮ್ಮ ಪಾರ್ಟಿ ವರ್ಕರ್ಸ್ ಹಾಕಿದ್ರು ರಿಮೂವ್ ಮಾಡಬೇಕು ಅಂತ ಎಲ್ಲಾನು ಕಿತ್ತಾಕ್ಸ್ಬೇಕು. ಈಗ ಕಿತ್ತಾಕ್ಸಕ್ಕೆ ಹೇಳಿದ್ದೀನಿ ನಾನು. ಈಗ ನೀವು ವಾಕ್ ಮಾಡಿದ 6 ವೀಕ್ಸ್ ಅಲ್ಲೂ ಹಾಕಿರೋ ಬ್ಯಾನರ್ಸ್ ಎಲ್ಲ ಹಂಗೆ ಇದೆ. ಅಲ್ಲ, ಅದು ಗೌರ್ಮೆಂಟ್ಗೆ ಹಾಕಿರೋದು, ಗೌರ್ಮೆಂಟ್ ಪ್ರಮೋಷನ್. ಗೌರ್ಮೆಂಟ್ ನಾವು ಜನಕ್ಕೆ ತಿಳಿಸ್ಬೇಕಲ್ಲ. ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ, ಎಲ್ಲರೂ ಆಕ್ಷನ್ ತಗೋತಾರೆ, ಎಲ್ಲರ ಮೇಲೂ ಕೇಸ್ ಇಶ್ಯೂ ಮಾಡ್ತಾರೆ. ಈಗ ಫಸ್ಟು ರಿಜ್ವಾನ್ ಮೇಲೂ ಹಾಕ್ತಾರೆ, ಇವ್ರ ಮೇಲೂ ಹಾಕ್ತಾರೆ. ಈಗ ಫಸ್ಟು ಹ್ಯಾರಿಸ್ ಮೇಲೂ ಹಾಕ್ತಾರೆ. ನೋಡಪ್ಪ, ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು. ಮೆಟ್ರೋ ಏನೇ ಮುಂದಕ್ಕೆ ಮಾಡಿದ್ರು ಡಬಲ್ ಡೆಕ್ಕರ್ ಮಾಡಬೇಕು. ಅದಕ್ಕೆಲ್ಲ DPR ರೆಡಿ ಮಾಡ್ತಾಯಿದ್ದೀವಿ. ಸೆಂಟ್ರಲ್ ಮಿನಿಸ್ಟ್ರು 30ನೇ ತಾರೀಕಿಲ್ಲಿ ಕೆಲವು ವಿಚಾರಕ್ಕೆ ಬರ್ತಾ ಇದ್ದಾರೆ. ಅವ್ರ ಮುಂದೆನೂ ಪ್ರೆಸೆಂಟ್ ಮಾಡ್ತೀವಿ. ಪ್ರೈಮ್ ಮಿನಿಸ್ಟ್ರಿಗೂ ಹೋಗಿ ತಿಳಿಸ್ತೀವಿ. ಸದ್ಯ ಅವರೇನೋ ದುಡ್ಡು ಕೊಡ್ತಾ ಇಲ್ಲ, ಬರೀ 13-14% ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಮ್ಮದೇ ದುಡ್ಡು. ನಾವು ಆದರೂ ಕೂಡ ನಮ್ಮ ಡ್ಯೂಟಿ ಅದು, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಸ್, ಐ ಮೆಟ್ ಮೋಹನ್ದಾಸ್ ಪೈ, ಕಿರಣ್ ಮಜ್ದಾರ್, ಇನ್ನು ಯಾರು ಕೆಲವ್ರನ್ನೆಲ್ಲ ಥರ ಮಾತಾಡಿದ್ದೀನಿ. ಅದನ್ನು ನಾನು ತಿಳಿಸ್ತೀನಿ ಬಿಡಿ. ಹಾಗೆ ಅವ್ರ ಒಪಿನಿಯನು ಕೇಳಬೇಕಲ್ಲ. ಹಂಗಂತ ಅವ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಅಂತ ಅವ್ರು ಬಿಡೋಕ್ಕಾಗಲ್ಲ. ದೇ ಆರ್ ಬೆಂಗಳೂರು. ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಿಟಿ ಇದು, ಡೋಂಟ್ ಹರ್ಟ್ ಯುವರ್ ಸಿಟಿ. ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಐ ಡೋಂಟ್ ಟೆಲ್. ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಕೆಲಸ ಮಾಡಬೇಕಾದ್ರೆ, ಬ್ಯೂರೋಕ್ರೆಟಿಕ್ ಸೆಟಪ್ನ ಇಟ್ಕೊಂಡು ಮಾಡಬೇಕಾದ್ರೆ ಭಾಳ ವಿಚಾರಗಳಿದೆ. ಈಗ ಹೆಂಗೆ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿಲಿ ಏನು ಬೇಕಾದ್ರೂ ಮಾಡ್ಬೋದು. ಸರ್ಕಾರ ಮಾಡಬೇಕಾದ್ರೆ ಬ್ಯೂರೋಕ್ರೆಸಿಲಿ ಭಾಳ ಕಾನೂನು ಚೌಕಟ್ಟುಗಳಿದೆ. ಆ ಕೆಲಸದಲ್ಲಿ ಮಾಡಬೇಕು. ಅವ್ರನ್ನೂ ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಮಿಟಿಗೆ. ನಮ್ಮ ಏನು ಮೇಜರ್ ಕಮಿಟಿ ಇದೆಯಲ್ಲ, ಅವ್ರ ಸಜೆಷನ್ ಕೂಡ ತೆಗೆದುಕೊಳ್ಳೋಕೆ ರೆಡಿ ಇದ್ದೀವಿ. ಹಿಂದೆ ಕೂಡ ಬೇಕಾದಷ್ಟು ಕಮಿಟಿಗಳಿತ್ತು. ರಾತ್ರಿ ಮಾತಾಡಿದ್ದು ನಿಜ. ಏನು ಅವರು ಏನು ಮಾಡ್ತೀರಿ ಹಂಗಂತ. ನಾನು ಬೆಂಗಳೂರು ನಾಗರಿಕರವರು, ಟ್ಯಾಕ್ಸ್ ಪೇಯರ್ಸು, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್, ವಿಲ್ ರೆಸ್ಪೆಕ್ಟ್ ದೆಮ್. ಬಟ್ ಐ ಆಮ್ ಟೆಲಿಂಗ್ ದೆಮ್ ಡೋಂಟ್ ಹರ್ಟ್, ಬಿ ಸಜೆಷನ್ ಕೊಡಿ ಅಂತ ಹೇಳಿದ್ದೀನಿ. ದೇ ಹ್ಯಾವ್ ಅಗ್ರೀಡ್. ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್.